ಸೊ ವಿಶ್ವ ವೀರರು ಆಗಮಿಸಿ ಆಗಿದೆ. ಅದ್ಧೂರಿಯಾದಂಥ ಸ್ವಾಗತ ದೆಹಲಿಯಲ್ಲಿ ಸಿಕ್ತು. ಪ್ರಧಾನಿಗಳು ಕೂಡ ಅವರಿಗೆ ಭವ್ಯವಾದಂಥ ಸ್ವಾಗತವನ್ನು ಕೊಟ್ಟು ಅವ್ರ ಜೊತೆಗೆ ಮಾತನಾಡಿದ್ರು. ಆದರೆ ಈಗ ಎಲ್ಲದಕ್ಕಿಂತಲೂ ದೊಡ್ಡದಾಗಿ ಮೆರವಣಿಗೆ ಇದೆ. ಆ ಮೆರವಣಿಗೆಯನ್ನ ನೋಡೋಕ್ಕೋಸ್ಕರ ಅವರಿಗೆ ಜೈಕಾರವನ್ನು ಹಾಕೋಕ್ಕೋಸ್ಕರನೇ ಮುಂಬೈ ಕೂಡ ಸಿದ್ಧವಾಗಿದೆ. ಮುಂಬೈಯಲ್ಲಿ ಈಗ ದೊಡ್ಡ ಮೆರವಣಿಗೆಯನ್ನ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಳೆ ಬರ್ತಾ ಇದೆ ಅಂತೆ, ಆದರೂ ಕೂಡ ಜನ ಹಾಗೆ ನಿಂತ್ಕೊಂಡಿದ್ದಾರೆ. ಮುಂಬೈನಲ್ಲಿ ಟೀಮ್ ಇಂಡಿಯಾ ವಿಜಯ ಯಾತ್ರೆ ನಡೆಯಲಿದೆ ಇವತ್ತು. ಸೊ ಮುಂಬೈ ಕಡಲ ಕಿನಾರೆಯಲ್ಲಿ ವಿಶ್ವ ವಿಜಯ ಯಾತ್ರೆ ನಡೀತಾ ಇದೆ. ಈಗ ಆರಂಭವಾಗುತ್ತೆ 5 ಗಂಟೆಗೆ. ತೆರೆದ ವಿಶೇಷ ಬಸ್ನಲ್ಲಿ ವಿಶ್ವ ವೀರರ ವಿಕ್ಟರಿ ಪರೇಡ್ ಕೂಡ ನಡೆಯಲಿದೆ. ಸೊ 5 ಗಂಟೆಗೆ ಆರಂಭವಾಗುತ್ತೆ ಅಂತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತೆರೆದ ಬಸ್ನಲ್ಲಿ ವಿಶ್ವ ವಿಜೇತರ ಮೆರವಣಿಗೆ ಆರಂಭವಾಗುತ್ತೆ. ಜನ ಈಗಾಗಲೇ ಬಂದು ನಿಂತಿದ್ದಾರೆ. ನಾರಿಮನ್ ಪಾಯಿಂಟ್ ನಿಂದ ವಾಂಖೆಡೆ ಸ್ಟೇಡಿಯಂ ವರೆಗೂ ಕೂಡ ಮೆರವಣಿಗೆ ನಡೆಯುತ್ತೆ. ಅದಾದ ನಂತರ ಬಿಸಿಸಿಐ ಅವರಿಗೆ ಸನ್ಮಾನ ಕೂಡ ಮಾಡಲಿದೆ. 2 ಕಿಲೋಮೀಟರ್ ನಡೆಯಲಿದೆ ವಿಶ್ವ ವಿಜೇತರ ವಿಜಯ ಯಾತ್ರೆ. ಸೊ ಹೇಗಿರುತ್ತೆ ಎಲ್ಲವನ್ನ ಕೂಡ ನಿಮ್ಗೆ ತೋರಿಸ್ತೀವಿ. ಬ್ಲೂ ಬಾಯ್ಸ್ ಅಂತಾನೆ ಕರೆಸಿಕೊಳ್ಳುವಂತ ಟೀಮ್ ಇಂಡಿಯಾ ನೀಲಿ ಬಣ್ಣದ ವಿಶೇಷ ಬಸ್ನಲ್ಲಿ ಇವತ್ತು ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ವಿಶ್ವ ವಿಜೇತರಿಗೆ ಸನ್ಮಾನ ಕೂಡ ಬಿಸಿಸಿಐ ಇಟ್ಕೊಂಡಿದೆ. ಜನ ಕಿಕ್ಕಿರಿದು ನಿಂತ್ಕೊಂಡಿದ್ದಾರೆ. ಅವರನ್ನೆಲ್ಲ ಸ್ವಾಗತವನ್ನ ಮಾಡೋಕೆ ಇವತ್ತು ದೆಹಲಿಯಲ್ಲೂ ಕೂಡ ಅವರು ಫ್ಲೈಟ್ ಅಲ್ಲಿ ಬಂದು ಇಳಿದಂತ ಸಂದರ್ಭದಲ್ಲಿ ಅದ್ ನೋಡ್ತಾ ಇದ್ದೀರಾ, ಅವರಿಗೆ ಹೇಗೆ ವೆಲ್ಕಮ್ ಮಾಡ್ಕೊಂಡ್ರಂತೆ. ರೋಹಿತ್ ಕೂಡ ಅಲ್ಲೇ ಡ್ಯಾನ್ಸ್ ಮಾಡಿದ್ರು. ಇನ್ನು ಮುಂಬೈ ಕೂಡ ಅದೇ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅವರಿಗೆ ಭವ್ಯವಾದಂತ ಮೆರವಣಿಗೆಯಲ್ಲಿ ಅವ್ರು ಇನ್ನೊಂದಿಷ್ಟು ಉತ್ಸಾಹವನ್ನ ತುಂಬುವಂತ ಕೆಲಸವನ್ನ ಮಾಡಕ್ಕೆ. ಸೊ ಈ ಉತ್ಸಾಹನ ಅಗೇನ್ ಮತ್ತೆ ಹೇಳ್ತೀನಿ, ಬೇರೆ ಕ್ರೀಡೆಗಳಿಗೂ ಹೀಗೆ ಇರಲಿ ನಿಮ್ಮ ಉತ್ಸಾಹ. ಕೇವಲ ಕ್ರಿಕೆಟಿಗೂ ಅಷ್ಟೇ ಅಲ್ಲ, ಕ್ರಿಕೆಟಿಗೂ ಇರಲಿ, ಅದರ ಜೊತೆಗೆ ಇನ್ನುಳಿದಂತಹ ಕ್ರೀಡೆಗಳಿಗೂ ಕೂಡ ಈ ಉತ್ಸಾಹ ಬರಲಿ. ಅನೇಕ ಕ್ರೀಡಾ ಸ್ಫೂರ್ತಿಯನ್ನ ತುಂಬುವಂತ ಕೆಲಸ ಆಗಲಿ, ಕ್ರೀಡಾಪಟುಗಳಿಗೂ ಕೂಡ ಉತ್ಸಾಹ ತುಂಬುತ್ತೆ. ಸೊ ನೋಡ್ತಾ ಇದ್ದೀರಾ, ಬ್ಲೂ ಬಾಯ್ಸ್ ಹೋಗುವಂತ ತೆರೆದ ವಾಹನ ಈಗ ಹೇಗೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತೇಳಿ ಇದೇ ವಾಹನದಲ್ಲಿ ತೆರಳಲಿದ್ದಾರೆ. ಸಂಜೆ 5 ಗಂಟೆಗೆ ಈಗ ಆರಂಭವಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 2 ಕಿಲೋಮೀಟರ್ ಈ ರೋಡ್ ಶೋ ಇದೆ. ತುಂತುರು ಮಳೆ ಕೂಡ ಬಂದಿದೆ ಅಂತೆ. ಮಳೆಯನ್ನು ಲೆಕ್ಕಿಸದೆ ಈಗ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾರೆ ಅಂತ ಹೇಳಿ. ದೆಹಲಿಯಿಂದ ಮುಂಬೈಗೆ ಬರ್ತಾ ಇರುವಂತಹ ಈ ದೃಶ್ಯ ನೀವು ಏನು ನೋಡ್ತಾ ಇದ್ದೀರಾ, ಅವ್ರಿಗೆ ಎಲ್ಲ ಅಲ್ಲಿ ಸಿಬ್ಬಂದಿಗಳು ಕೂಡ ಅಷ್ಟೇ. ಸೊ ದೆಹಲಿ ಏರ್ಪೋರ್ಟ್ನಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಅವರಿಗೆ ಹೇಗೆ ಯಾವ ರೀತಿಯಾದಂಥ ಸ್ವಾಗತ ಮತ್ತು ಶುಭಾಶಯವನ್ನ ತೋರಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ. ಸೊ ಇದು ಬಂದಂಥ ಸಂದರ್ಭ ದೆಹಲಿಯ ವಿಮಾನ ನಿಲ್ದಾಣಕ್ಕೆ. ಸೊ ಆ್ಯಕ್ಚುಲಿ ಇನ್ನೂ ಬೇಗ ಬರಬೇಕಾಗಿತ್ತು. ಆಗ ನೋಡಿದ್ರೆ ಅಲ್ಲಿ ಹೆಚ್ಚಿನ ಮಳೆ ಇದ್ದಿದ್ದರಿಂದ ಅವ್ರು ಬರೋದು ಸ್ವಲ್ಪ ತಡವಾಗಿ ಹೋಯಿತು.